ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ. ಸೊ ಏನು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಅಪ್ಡೇಟ್ಗಳು ಇವತ್ತು ತಿಳಿಸ್ಕೊಡ್ತೀವಿ ಬನ್ನಿ. ಗೈಸ್, ಮೊದಲನೇದಾಗಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ತುಂಬ ಒಂದು ರೂಮರ್ಸ್ ಹಬ್ತಾ ಇದೆ. ಜಾಸ್ ಹೆಜಲ್ವುಡ್ ಅವರು ಇಂಜುರಿ ಆಗಿದ್ದಾರೆ, ಅಂದ್ರೆ ಅವರು ಇನ್ನೂ ಫಸ್ಟ್ 1 ವೀಕ್ 2 ವೀಕ್ಸ್ ಬರಕ್ಕಾಗಲ್ಲ ಅಂತ. ಸೊ ಗೈಸ್, ಆಕ್ಚುಲಿ ಅದು ಸುಳ್ಳು. ಜೇಕಬ್ ಬತಾವಲ್ ಆಗಿರ್ಲಿ, ಇಲ್ಲಾಂತಂದ್ರೆ ಜಾಸ್ ಹೆಜಲ್ವುಡ್ ಅವರಾಗಿರ್ಲಿ, ಎಲ್ಲ ಫಿಟ್ ಅಂಡ್ ಫೈನ್ ಆಗೇ ಇದ್ದಾರೆ. ಸೊ ಅದನ್ನ ಮಂಬಾಟ್ ಅವರೇ ಲೈಕ್ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ದಾರೆ ಅಂತಂದ್ರೆ, RCBಗೆ ಸದ್ಯಕ್ಕೆ ಯಾವುದೇ ಇಂಜುರಿ ಕನ್ಸರ್ನ್ಸ್ಗಳಿಲ್ಲ, ಎಲ್ಲ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಬರ್ತಾರೆ ಅಂತಾನು ಕೂಡ ಹೇಳಿದ್ದಾರೆ ಅವರು. ಅಂದ್ರೆ ಮೇ ಬಿ ಲೇಟ್ ಆಗ್ಬೋದು, 1-2 ಡೇಸ್ 3 ಡೇಸ್ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಅದನ್ನ ಬಿಟ್ಟರೆ ಅವರ ಫ್ಯಾಮಿಲಿಗೂ ಸ್ವಲ್ಪ ಮೇ ಬಿ ಅದು ಅಫಿಷಿಯಲ್ ಆಗಿ ಅವರು ಏನೋ ಇರುತ್ತೆ ಪರ್ಸನಲ್ ಕೆಲಸಗಳು, ಅದನ್ನ ಮುಗಿಸ್ಕೊಂಡು ಬರ್ಬೋದೇನೋ. ಇನ್ನು ಕಿಂಗ್ ಕೊಹ್ಲಿ ಅವರು ಕೂಡ ಎಂಟ್ರಿ ಕೊಟ್ಟಿಲ್ಲ, ಅದನ್ನು ಕೂಡ ಆಲ್ರೆಡಿ ಯಾವಾಗ ಬರ್ತಾರೆ ಅಂತ ವಿಡಿಯೋ ಮಾಡಿ ಆಲ್ರೆಡಿ ಬಿಟ್ಟಿದ್ದೀವಿ, ಅದನ್ನು ಕೂಡ ನೋಡ್ಬೋದು ನೀವು ಬೇಕಾದ್ರೆ. ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಾಹುಲ್ ದ್ರಾವಿಡ್ ಅವರಿಗೆ ಕಾಲೇಟ್ ಆಗಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾಲೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಆದ್ರೂ ಆ ಕಾಲೇಟ್ ಆಗಿದ್ರು ಪರವಾಗಿಲ್ಲ ಅಂತ ನಿನ್ನೆ ಆಕ್ಚುಲಿ ಲೈಕ್ ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪ್ಗೆ ಹೋಗಿ ಜಾಯ್ನ್ ಆಗಿದ್ದಾರೆ. ಸೊ ಅದು ಗುರು ಅಂತ ಅವರು ಗುರು ದ್ರೋಣಾಚಾರ್ಯರು, ಕಮಿಟ್ಮೆಂಟ್ ಗುರು ದ್ರೋಣಾಚಾರ್ಯರು ಅಂತ ಯಾಕೆ ಕರೀತಾರೆ ಅಂದ್ರೆ ಇದಕ್ಕೋಸ್ಕರನೇ. ಸೊ ಎಲ್ಲೂ ಕೂಡ ಬಿಟ್ಕೊಡಲ್ಲ ಅವನ್ನ. ಗುರು T20 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟವ್ರು ಗುರು ಅವ್ರು. ನಮಗೆ ವರ್ಲ್ಡ್ ಕಪ್ ಕೂಡ ಗೆದ್ದಿರೋರು, ನಮ್ ಲಕ್ಕು. ಅದು ನನಗೆ ಇನ್ನೂ ನೆನ್ಸ್ಕೊಳ್ಬಾರ್ದು ಅಂತ ಅನ್ಕೊಂತೀನಿ. ಬಟ್ ಸ್ಟಿಲ್ ವರ್ಲ್ಡ್ ಕಪ್ ತುಂಬಾ ಹರ್ಟ್ ಆಗುತ್ತೆ. ಬಟ್ ಎನಿವೇಸ್ ಫೈನಲ್ ವರ್ಗೂ ಆ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ವಿ ಗೊತ್ತಾ. ಇವರೇ ನಮ್ಗೆ ಕೋಚ್ ಆಗಿದ್ರೆ ಚೆನ್ನಾಗಿರೋದು. ನಮ್ಮಲ್ಲಿ ಇದ್ದವರು ಗೊತ್ತಿರುತ್ತೆ ಹೆಂಗೆ ಲಾಯಲ್ ಫ್ಯಾನ್ಸ್ ಬೇಸ್ ಹೆಂಗಿದೆ ಅಂತ ಗೊತ್ತಿರುತ್ತೆ. ಇಲ್ಲೇ ಕೋಚಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವರು. ಅದೇ ನಿಮ್ಗೆ ಅನ್ಸುತ್ತೆ ಗೈಸ್, RCB ಅವ್ರು ಏನಾದ್ರು ಮತ್ತೆ ಬ್ಯಾಂಗ್ಳೂರ್ ಕೋಚ್ ಅಂದ್ರೆ ನಮ್ಮ ರಾಹುಲ್ ದ್ರಾವಿಡ್ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೋದಾ, ಇಲ್ಲಾಂದ್ರೆ ಅನಿಲ್ ಕುಂಬ್ಳೆನ ಕೋಚ್ ಮಾಡ್ಬೋದಾ? ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಸೊ ಗೈಸ್, ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮಿಚೆಲ್ ಮಾರ್ಷ್ ಅವರು ಈ ಸಲ IPL ನ ಆಡ್ತಾರೆ. ಗೈಸ್, ಇಂಜುರಿ ಆಗಿದ್ದು ನಿಮಗೆ ತುಂಬಾ ಜನ ಗೊತ್ತಿದೆ. ಸೊ ಇಂಜುರಿ ಆಗಿದ್ರು ಕೂಡ ಸೊ ಈಗೆಲ್ಲ ಕ್ಲಿಯರ್ ಆಗಿ IPL ಆಡ್ತೀನಿ ಅಂತ ಹೇಳಿದ್ದಾರೆ. ಸೊ ಚಾಂಪಿಯನ್ಸ್ ಟ್ರೋಫಿಯಿಂದ ಆಚೆ ಉಳ್ಕೊಂಡಿದ್ರು ಇಂಜುರಿ ಕನ್ಸರ್ನ್ ಇಂದ. ಬಟ್ ಈಗ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರೇ ಒಂದು ನೋಟಿಸ್ ನ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ನೀವು IPL ಆಡ್ಬೋದು. ಇಂಜುರಿ ಸ್ವಲ್ಪ ಅಂದ್ರೆ ಪರವಾಗಿಲ್ಲ, ಏನು ಅಂತದ್ದೇನು ಸೀರಿಯಸ್ ಸಿವಿಯರ್ ಇಂಜರಿ ಆಗಿಲ್ಲ. ಅಂಡ್ ತುಂಬಾ ಜನ ಅದನ್ನು ಕ್ವಶನ್ ಮಾಡೋದು, ಇಂಟರ್ನ್ಯಾಷನಲ್ ಗಾದ್ರೆ ಆಡಲ್ಲ ಇವರು, ಅಂಡ್ ಲೋಕಲ್ IPL ಗಾದ್ರೆ ಆಡ್ತಾರೆ, ದುಡ್ಡುಗೋಸ್ಕರ ಆಡ್ತಾರೆ ಅಂತ. ಸೊ ಗೈಸ್, ಆಕ್ಚುಲಿ ಆ ತರ ಯೋಚನೆ ಮಾಡೋ ಆಗಿದ್ರೆ ಹಂಗಾರೆ ಬುಮ್ರಾನು ಆಡಿಲ್ಲ, ನಾವು ಅದೇ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಬಾರಿ ಪ್ಲೇಯರ್ಸ್ ಗಳಿಗೆ ಇಂಜುರಿ ಆದಾಗ ಟೈಮ್, ರಿಕವರಿ ಟೈಮ್ ಅಂತ ಏನಿರುತ್ತೋ ಅದು ಬೇಕಾಗಿರುತ್ತೆ. ಅದು ರಿಕವರಿ ಟೈಮ್ ಚಾಂಪಿಯನ್ಸ್ ಟ್ರೋಫಿಲ್ ಸಿಕ್ತು. ಅಂಡ್ ಅದು ಇವಾಗ ಮತ್ತೆ IPL ಗೆ ಆಡ್ತಾ ಇದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ಮಾತ್ರ ಖುಷಿಯಾಗಿರ್ತಾರೆ ಇವ್ರು ಬಂದಿರೋದ್ರಿಂದ. ಎಸ್. ಸೊ ಗೈಸ್, ಇನ್ನೊಂದು ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವ್ರಿಗೆ ಸುಮಾರು 45 ಕೋಟಿ ಅಷ್ಟು ಲಾಸ್ ಆಗಿದೆಯಂತೆ. ಯಾಕೆ ಅಂತಂದ್ರೆ, ಇಂಡಿಯಾದವರು ಟೆಸ್ಟ್ ಚಾಂಪಿಯನ್ಶಿಪ್ ಅಂದ್ರೆ ಏನು ಫೈನಲ್ ನಡೀತಾ ಇದೆ ಅದಕ್ಕೆ ಸೆಲೆಕ್ಟ್ ಆಗಿಲ್ಲದೆ ಇರೋ ರೀಸನ್ನು. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರೋದು ಬಂದು ಆಸ್ಟ್ರೇಲಿಯಾ ಆ್ಯಂಡ್ ಸೌತ್ ಆಫ್ರಿಕಾದವರು ಫೈನಲ್ ಆಡ್ತಾರೆ, ಲಾರ್ಡ್ಸಲ್ಲಿ ಆಡ್ತಾರೆ. ಸೊ 4 ಮಿಲಿಯನ್ ಅವರು ಲಾಸ್ ಆಗಿದೆ. ಹೆಚ್ಚು ಕಮ್ಮಿ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ 45 crores ಗುರು. ಎಷ್ಟು ರೆವೆನ್ಯೂ ನೋಡಿ. ಆ್ಯಕ್ಚುಲಿ ಇಂಡಿಯಾದವ್ರು ಸೆಲೆಕ್ಟ್ ಆಗಿರೋ ಯಾವ ಲೆವೆಲ್ ಪೀಕ್ ಇರೋದು. ಐ ಮೀನ್, ನಾವು ವ್ಯೂವರ್ಶಿಪ್ ಜಾಸ್ತಿ ನಾವು ನೋಡ್ತೀವಿ, ಟಿಕೆಟ್ಸ್ಗಳು ಕೂಡ ಹೈ ರೇಟಲ್ಲಿ ಸೇಲ್ ಆಗುತ್ತೆ, ಅದು ಕೂಡ ಗಮನ ಇರಲಿ ಗೈಸ್. ಸೊ ಅದೊಂದೇ ಮ್ಯಾಟ್ರ್ ಆಗಿಲ್ಲ. ಆಮೇಲೆ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ಗಳು ಏನಿರ್ತಾರೆ, ಸೊ ನಾ ಮುಂದು ಅಂತ ಬಂದು ಆಕ್ಷನ್ ಬಿಡ್ಡಲ್ಲಿ ಬಂದು ತಗೊಳ್ತಾರೆ. ಅಷ್ಟು ವ್ಯೂವರ್ಶಿಪ್ ಇರುತ್ತೆ, ಅಷ್ಟು ಸ್ಪಾನ್ಸರ್ಶಿಪ್ ಬರುತ್ತೆ. ಎಕ್ಸಾಕ್ಟ್ಲಿ ಬರಲ್ಲ, ಹಿಂಗ ಆಗ್ಬಿಡೋದು ನೋಡಿ. ಈಗ ಸೊ ಒಂಥರ ಯೂಜ್ ಬ್ಲೋ ಅಂತಾನೆ ಹೇಳ್ಬೋದು ECBಗೆ. ನಾನು ಒಂದು ಅರ್ಥ ಆಗ್ತಲ್ಲ, ಕ್ರಿಕೆಟ್ ಕಂಡು ಹಿಡಿದವ್ರು ಇಂಗ್ಲೆಂಡ್ ಅವರು. ಸೊ ಟೆಸ್ಟ್ ನಡೀತಾ ಇರೋದು ಫೈನಲ್ ಬಂದ್ಬಿಟ್ಟು ಇಂಗ್ಲೆಂಡ್ ಅಲ್ಲಿ ನಡೀತಾ ಇದೆ, ಲಾರ್ಡ್ಸ್ ಅಲ್ಲಿ ನಡೀತಾ ಅಂತ. ಲಾರ್ಡ್ಸ್ ಅಷ್ಟು ಬೆಸ್ಟ್ ಗ್ರೌಂಡ್ ನಾನು ಇದುವರೆಗೂ ನಾನು ನೋಡಿಲ್ಲ. ಆ ಥರ ಎನ್ವೈರನ್ಮೆಂಟ್, ಅಟ್ಮಾಸ್ಫಿಯರ್ ಆ ಥರ ಸಿಗುತ್ತೆ ಅಲ್ಲಿ. ಇಂಗ್ಲೆಂಡ್ ಅವರೇ ಸೆಲೆಕ್ಟ್ ಆಗಲ್ಲ ಅವರು ಟೆಸ್ಟ್ ಚಾಂಪಿಯನ್ಶಿಪ್ಗೆ ಅಂದ್ರೆ ಇನ್ನು ಯಾವ ಲೆಕ್ಕಕ್ಕೆ ಆಡ್ತಾ ಇದಾರೆ ಅಂತ ಲೆಕ್ಕ ತಗೊಳ್ಳಿ. ಆಕ್ಚುಲಿ ಅವ್ರು ಮರ್ತೇ ಹೋಗ್ಬಿಟ್ಟಿದ್ರೆ ಕ್ರಿಕೆಟ್ ಅನ್ನೋದು ಹೆಂಗೆ, ಏನು ಆಡೋದೇ ಮರ್ತೋಗ್ಬಿಟ್ಟಿದ್ರೆ ಅಂತಾನೆ ಕಾಣಿಸ್ತಾ ಇದೆ ಓಡಿಯೋದೆಲ್ಲ ಆಡೋದು ನೋಡಿದ್ರೆ ಅವರೆಲ್ಲ. ಸೊ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ರಾಬಿನ್ ಉತ್ತಪ್ಪ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಏನಂತಂದ್ರೆ, ವಿರಾಟ್ ಕೊಹ್ಲಿ ಅವರಿಗೆ ಯಾರು ಇಷ್ಟ ಆಗಲ್ವೋ ಅವರು ಟೀಮ್ ಅಲ್ಲಿ ಉಳಿಯಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಅಂಬಾಟಿ ರೈಡ್ ಅವರು ಅಂತ ಎತ್ಕೊಂಡ್ರು. ಅಂಬಾಟಿ ರೈಡ್ ಅವ್ರು ಸೇಫ್ ಆಗಕ್ಕೆ ಏನಂತ ಹೇಳಿದ್ರು ಅಂತಂದ್ರೆ, ಉತ್ತಪ್ಪ ಹೇಳಿದ್ ಆ ತರ ಅಲ್ಲ. ಅಂದ್ರೆ ಟೀಮಲ್ಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರನ್ನ ಟೀಮಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಇಟ್ಕೊಳ್ತಿರ್ಲಿಲ್ಲ. ನನಗೆ ಅವರು ತುಂಬಾ ಬ್ಯಾಕಪ್ ಮಾಡಿದ್ದಾರೆ ಅಂತ ಅಂಬಾಟಿ ರೈಡ್ ಇದೊಂದೇ ಒಳ್ಳೆ ಮಾತು. ಅದ್ಯಾವುದೋ ಫಿಲಮ್ ಅಲ್ಲಿ ಹೇಳ್ತಾನಲ್ಲ, ಈ ಲೆಟ್ರಲ್ಲಿ ಇದೊಂದೇ ಒಳ್ಳೆ ಮಾತು ಹೇಳಿರೋದು ಅಂತ ಇದೊಂದೇ ಹೇಳಿದೆ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಎಸ್ ಗೈಸ್, ನಿಮ್ಗೆ ಅನ್ಸುತ್ತೆ? ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? IPL ಇನ್ನೇನು ಕೆಲವು ದಿನಗಳು ಮಾತ್ರ ಇದೆ. ಸೊ ನಿಮ್ಮ ಫೇವ್ರೇಟ್ ತಂಡ ಯಾವುದು ಅಂತ ಕಮೆಂಟ್ ಮಾಡೋದು ತಿಳಿಸೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ತಂಡದ್ದು ಪ್ಲೇಯಿಂಗ್ 11 ಆಗಿರಬೇಕು, ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.